ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಸಬ್ಜೆಕ್ಟ್ ಏನಿದೆ 6th ಸೆಮಿಸ್ಟರ್ BComಗೆ. ಸೊ ಅದರಲ್ಲಿ ಯೂನಿಟ್ 3 ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಂತ ಇದೆ. ಸೊ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಲ್ಲಿ ಸೆಕ್ಷನ್ ಸಿ ಮತ್ತೆ ಸೆಕ್ಷನ್ ಬಿಗೆ ಒಂದೊಂದು ಕ್ವಶನ್ಸ್ ಅನ್ನ ಕಂಪಲ್ಸರಿ ಆಗಿ ಕೇಳ್ತಾರೆ. ಸೊ ನಾನು ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಲ್ಲಿ ಮೊದಲನೇ ಕ್ವಶನ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟ ಒಂದು 10 ಕ್ವಶನ್ಸ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಒಂದು ವಿಡಿಯೋ ನಿಮಗೆ ಕರೆಕ್ಟ್ ಟೈಮಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಕ್ವಶನ್ ಏನಿದೆ, ಯಾವ ಥರ ಕ್ವಶನ್ಸ್ ಕೊಡ್ತಾರೆ, ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನು ನಾನು ಸಿಂಪಲ್ ಆಗಿ ಈಸಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ, ಕ್ವಶನ್ ಏನು ಹೇಳುತ್ತೆ ಅಂದ್ರೆ ಕಾಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಶಕ್ತಿ ಲಿಮಿಟೆಡ್. ಸೊ ನೋಡಿ, ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಶಕ್ತಿ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಫಾರ್ ದಿ ಪ್ರೀವಿಯಸ್ ಇಯರ್ 2024-25 ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ಅಂದ್ರೆ ಇಲ್ಲಿರೋ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನೀವು ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿರ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರೋದೆಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಬರೋದೆಲ್ಲ ಇನ್ಕಮ್ಸ್. ಸೊ ಈ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಅಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದೆ, ಅಂದ್ರೆ ಕಂಪನಿಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಇದೆ, ಕಂಪನಿಗೆ ಸಂಬಂಧ ಪಡದೇ ಇರೋ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಅದೇ ತರ ಕ್ರೆಡಿಟ್ ಸೈಡ್ ಬಿಸ್ನೆಸ್ ಇನ್ಕಮ್ ಇರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಕೂಡ ಇರುತ್ತೆ. ಸೊ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಡೆಬಿಟ್ ಸೈಡ್ ಸ್ಯಾಲರಿ ಟು ಸ್ಟಾಫ್ 3 lakh ಕೊಟ್ಟಿದ್ದಾರೆ, ಆಫೀಸ್ ಎಕ್ಸ್ಪೆನ್ಸಸ್ 80,000 ಕೊಟ್ಟಿದ್ದಾರೆ, ಜನರಲ್ ಎಕ್ಸ್ಪೆನ್ಸಸ್ 80,000 ಇದೆ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 20,000 ಇದೆ, ಇನ್ಶೂರೆನ್ಸ್ ಆನ್ ಸ್ಟಾಕ್ 1 lakh rupees ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 1 lakh ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಇಂಟ್ರೆಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಬಂದು 8,40,000 ಇದೆ, ಇಂಟ್ರೆಸ್ಟ್ ಆನ್ ಲೋನ್ 1,60,000 ಇದೆ, ನೆಟ್ ಪ್ರಾಫಿಟ್ 4 lakh ಕೊಟ್ಟಿದ್ದಾರೆ. ಇಷ್ಟು ಐಟಮ್ಸ್ ಡೆಬಿಟ್ ಸೈಡ್ ಇರೋದು. ಅದೇ ತರ ಕ್ರೆಡಿಟ್ ಸೈಡ್ ಬಂದ್ರೆ ಗ್ರಾಸ್ ಪ್ರಾಫಿಟ್ 20 lakh ಕೊಟ್ಟಿದ್ದಾರೆ, LTCG ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಕೊಟ್ಟಿದ್ದಾರೆ 60,000, ಬೈ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 20,000 ಕೊಟ್ಟಿದ್ದಾರೆ. ಟೋಟಲ್ ಎರಡು ಕಡೆ 20,80,000 ಇರ್ತಕ್ಕಂಥದ್ದು. ಅಡಿಷನಲ್ ಇನ್ಫಾರ್ಮೇಶನ್ಸ್ ಹೇಳಿದರೆ ದಿ ಡಿಪ್ರಿಸಿಯೇಷನ್ ಅಡ್ಮಿಷಬಲ್ ಅಂಡರ್ IT Act 60 lakh. ನೋಡಿ, ಡಿಪ್ರಿಸಿಯೇಷನ್ ಅಡ್ಮಿಷಬಲ್ ಇದೆಯಂತೆ 60,000 ಆಸ್ ಪರ್ ಆಕ್ಟ್ ಅಂತ ಹೇಳಿದ್ರೆ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಪ್ರಕಾರ 60,000 ಡಿಪ್ರಿಸಿಯೇಷನ್ ಅಲೋವಬಲ್ ಅಂತ ಹೇಳಿದ್ದಾರೆ. ಎರಡನೇದು ಹೇಳ್ತಾ ಇದ್ರೆ ಜನರಲ್ ಎಕ್ಸ್ಪೆನ್ಸಸ್. ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್, ಜನರಲ್ ಎಕ್ಸ್ಪೆನ್ಸಸ್ ಅಂದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಿಮಗೆ ಜನರಲ್ ಎಕ್ಸ್ಪೆನ್ಸ್ ಏನ್ ಕೊಟ್ಟಿದಾರಲ್ಲಪ್ಪ, ಈ ಜನರಲ್ ಎಕ್ಸ್ಪೆನ್ಸಸ್ 80,000 ಅಲ್ಲಿ ಇಟ್ ಇನ್ಕ್ಲೂಡ್ಸ್ 8,000 ಆಫೀಸ್ ರೆಂಟ್ ಇನ್ಕ್ಲೂಡ್ ಆಗಿದೆಯಂತೆ, 12,000 ಬೋನಸ್ ಟು ಸ್ಟಾಫ್ ಇನ್ಕ್ಲೂಡ್ ಆಗಿದೆಯಂತೆ, ಅಂಡ್ ₹4,000 ಡೊನೇಷನ್ ಟು NDF ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ 4,000 ಡೊನೇಷನ್ ಮಾಡ್ತಾ ಇದೀವಿ, ಅದು ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಕ್ವಶನ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಇದು ಕ್ವಶನ್ ಇರ್ತಕ್ಕಂಥದ್ದು. ಓಕೆ, ಸೊ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದು ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದರೆ, ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಲ್ಲಿ ಫಸ್ಟ್ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ನೀವು ಟ್ಯಾಕ್ಸಬಲ್ ಇನ್ಕಮ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಬನ್ನಿ ಫಸ್ಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಮಾಡೋಣ, ಅದಾದ್ಮೇಲೆ ನಾವು ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ನೋಡ್ತಾ ಹೋಗೋಣ. ಕ್ವಶನ್ಸ್ ಅಲ್ಲಿ ಫಸ್ಟ್ ನೀವು ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಫಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ತರ 3 ಕಾಲಮ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಕಾಲಮ್ ಅಮೌಂಟ್, ಇನ್ನೊಂದು ಔಟರ್ ಕಾಲಮ್ ಅಮೌಂಟ್. ಸೊ ಫಸ್ಟ್ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೀವೇನ್ ತಗೋಬೇಕಪ್ಪ ಅಂದ್ರೆ ಫಸ್ಟ್ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ನೆಟ್ ಪ್ರಾಫಿಟ್ 4 lakh rupees ಕೊಟ್ಟಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ನೀವೇನ್ ಮಾಡಿ ಅಂದ್ರೆ ಈ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. 4 lakh rupees ನೆಟ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಈ ನೆಟ್ ಪ್ರಾಫಿಟ್ ಗೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಆಡ್, ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಡ್ inadmissible expenses credited debited to profit and loss account.
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೋಡಿ, ನೀವು ನೆಟ್ ಪ್ರಾಫಿಟ್ಗೆ ಏನು ಮಾಡಬೇಕಪ್ಪ ಅಂದರೆ ಆ್ಯಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡು ಏನೇನು ಎಕ್ಸ್ಪೆನ್ಸಸ್ ಇದೆ, ನಿಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟ್ಟು ಬೇರೆ ಯಾವ್ದಾದ್ರು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಏನಾದರೂ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಇದ್ದರೆ ಅದನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈಗ ಒನ್ ಬೈ ಒನ್ ಬನ್ನಿ. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಏನಿದೆ ಅಂದರೆ ನೋಡಿ, ಫಸ್ಟ್ ಒನ್ ಸ್ಯಾಲರಿ ಟು ಸ್ಟಾಫ್ ಇದೆ. ಅಂದರೆ ಸ್ಟಾಫ್ ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಸ್ಟಾಫ್ಗೆ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ, ಹಾಗಾಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದು ಇನ್ಅಡ್ಮಿಷಬಲ್ ಅಲ್ಲ, ಬಿಟ್ಬಿಡಿ, ಇಗ್ನೋರ್ ಮಾಡಿ. ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಅವ್ರು ಹೇಳಿದ್ದಾರೆ. ಆಫೀಸ್ ಎಕ್ಸ್ಪೆನ್ಸ್ ಅಂದರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ಬರೋದಿಲ್ಲ, ಇಗ್ನೋರ್. ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಜನರಲ್ ಎಕ್ಸ್ಪೆನ್ಸಸ್ ಯೂಶುವಲ್ ಆಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಬಟ್ ಇನ್ ಕೇಸ್ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಆ ಅಡ್ಜಸ್ಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಓದಬೇಕು. ಈಗ ಜನರಲ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೆ. ಏನೇನು ಇನ್ಕ್ಲೂಡ್ ಆಗಿದೆಯಪ್ಪ ಅಂತ ಹೇಳಿದ್ರೆ 8,000 ಆಫೀಸ್ ರೆಂಟ್ ಇನ್ಕ್ಲೂಡ್ ಆಗಿದೆ ಅಂತೆ. ಸೊ ಆಫೀಸ್ ರೆಂಟ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೋದಿಲ್ಲ. 12,000 ಬೋನಸ್ ಕೊಡ್ತಾ ಇದ್ದಾರೆ ಸ್ಟಾಫ್ಗೆ. ಸೊ ಸ್ಟಾಫ್ಗೆ ಬೋನಸ್ ಕೊಡ್ತಾ ಇದ್ದಾರೆ, ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬರೋದಿಲ್ಲ. 4,000 ಡೊನೇಷನ್ ಟು NDF ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಡೊನೇಷನ್ಸ್ ಕೊಡ್ತಾ ಇದ್ದಾರೆ ನೋಡಿ. ಡೊನೇಷನ್ಸ್ ಕೊಡ್ತಾ ಇರೋದು ಅದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಲ್ಲ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದನ್ನು ನಾವು ಇನ್ಅಡ್ಮಿಷಬಲ್ ಅಂತ ಕರಿಬೇಕು. ಸೊ ಹಾಗಾಗಿ ಆ್ಯಡ್ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ ಬೇಕಾರೆ. ಡೊನೇಷನ್ಸ್, ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಡೊನೇಷನ್ಸ್ ಮಾಡ್ತಾ ಇದ್ದಾರೆ ಅಂತ. ಎಷ್ಟಪ್ಪ ಅಂತ ಹೇಳಿದ್ರೆ 4,000 ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ಸೊ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಡೊನೇಷನ್ ಟು NDF ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಹಾಗಾಗಿ ಆ ಒಂದು 4,000 ನೀವು ಇನ್ಅಡ್ಮಿಷಬಲ್ ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇದೆ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೋದಿಲ್ಲ. ಸ್ಟಾಕ್ ಮೇಲೆ ಇನ್ಶೂರೆನ್ಸ್ ಅನ್ನ ಮಾಡಿಸಿದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೋದಿಲ್ಲ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ 1 lakh rupees ಕೊಟ್ಟಿದ್ದಾರೆ. ಸೊ ಆಡ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 1 lakh rupees. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಯಾವುದೇ ವರ್ಡ್ ಪ್ರಾವಿಷನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಜೊತೆಗೆ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, ಯಾವುದೇ ಡೈರೆಕ್ಟ್ ಟ್ಯಾಕ್ಸ್ ಕೊಟ್ಟರು ಅದೆಲ್ಲದೂ ಕೂಡ ಇನ್ಅಡ್ಮಿಷಬಲ್. ಸೊ ನೀವು ಡೈರೆಕ್ಟ್ ಆಗಿ ತಗೊಳ್ಳಿ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 8,40,000 ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇದೆ. ಯಾವುದೇ ವರ್ಡ್ ಪ್ರಾವಿಷನ್ಸ್ ಅಲ್ಲಿ ಇದೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅದನ್ನ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ಳಿ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇದೆ 8,40,000 ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಲೋನ್ 1,60,000 ಇದೆ ನೋಡಿ. ಇಂಟ್ರೆಸ್ಟ್ ಆನ್ ಲೋನ್ ಈಸ್ ಆಲ್ಸೋ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. 1,60,000 ಕೊಟ್ಟಿದ್ದಾರೆ. ಸೊ ಕನ್ಸಿಡರ್ 1,60,000 ಇಂಟ್ರೆಸ್ಟ್ ಆನ್ ಲೋನ್. ಸೊ ಇವೆಲ್ಲದೂ ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ನನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡ್ ಇರೋದು ಯಾವೆಲ್ಲ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲೋ ಅವನ್ನೆಲ್ಲದೂ ಕೂಡ ನೀವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕು. ಸೊ ಆಫೀಸ್ ಸ್ಯಾಲ್ರಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಂಡಿಲ್ಲ, ಆಫೀಸ್ ಎಕ್ಸ್ಪೆನ್ಸಸ್ ತಗೊಂಡಿಲ್ಲ. ಜನರಲ್ ಎಕ್ಸ್ಪೆನ್ಸಸ್ 80,000 ಅಲ್ಲಿ ಓನ್ಲಿ 4,000 ಡೊನೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಆ ಡೊನೇಷನ್ ಮಾತ್ರ ಇನ್ಅಡ್ಮಿಷಬಲ್. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ಇನ್ಶೂರೆನ್ಸು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಇನ್ನು ಟ್ರಾನ್ಸ್ಫರ್ ಟು ರಿಸರ್ವ್, ಪ್ರಾವಿಷನ್ ಫಾರ್ IT, ಇಂಟ್ರೆಸ್ಟ್ ಆನ್ ಲೋನ್ ಇವೆಲ್ಲ ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ಸು, ಹಾಗಾಗಿ ನಾನು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೆಟ್ ಪ್ರಾಫಿಟ್ ಆಲ್ರೆಡಿ ಫಸ್ಟೇ ತೊಗೊಂಡಿದ್ದೀನಿ, ಇನ್ಯಾವುದೂ ಇಲ್ಲ. ಈಗ ನೀವೇನು ಮಾಡಿ ಅಂದರೆ ಇಷ್ಟು ಅಮೌಂಟನ್ನು ಟೋಟಲ್ ಮಾಡಿಕೊಂಡು ಔಟರ್ ಕಾಲಮಲ್ಲಿ ತಗೊಳ್ಳಿ. ದಟ್ ಈಸ್ 4,000 ಪ್ಲಸ್ 1 lakh ಪ್ಲಸ್ 8,40,000 1,60,000 ಟೋಟಲ್ ಮಾಡಿದ್ರೆ 11,04,000 ಬರುತ್ತೆ. ಸೊ 11,04,000. ಈಗ ನೀವು ಈ ನೆಟ್ ಪ್ರಾಫಿಟ್ ಮತ್ತೆ ಈ ಟೋಟಲ್ ಅಮೌಂಟ್ ಅನ್ನ ಎರಡು ಟೋಟಲ್ ಮಾಡ್ಕೊಳ್ಳಿ. 4 lakh ಪ್ಲಸ್ 11,04,000 15,04,000 ಬರುತ್ತೆ. ದಿಸ್ ಈಸ್ 15,04,000 ಸಿಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್ಗೆ ಆ್ಯಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದಾಗ ಬಂದಿರೋದು 15,04,000 rupees ನಮಗೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ
ಲೆಸ್. ಏನನ್ನ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಎರಡು ಎಕ್ಸ್ಪೆನ್ಸಸ್ ಇರುತ್ತೆ. ಯಾವುದೆಲ್ಲ ಇಲ್ಲಿ ಏನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್. ನೋಡಿ, ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಇದು ಎಲ್ಲಿರುತ್ತೆ? ಯೂಶುವಲ್ ಆಗಿ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲೇ ಇರುತ್ತೆ. ಯಾವೆಲ್ಲ ಎಕ್ಸ್ಪೆನ್ಸಸ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ತೋರಿಸಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಇದು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ಯಾವಾಗ್ಲೂ ನೀವು ಅಡ್ಜಸ್ಟ್ಮೆಂಟ್ ಅಲ್ಲೇ ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಇಸ್ ಅಡ್ಮಿಷಬಲ್ ಅಂಡರ್ ದಿ ಆಕ್ಟ್ ಈಸ್ 60,000 ಅಂದ್ರೆ ಆಸ್ ಪರ್ IT ಆಕ್ಟ್ ನ ಪ್ರಕಾರ 60,000 ಡಿಪ್ರಿಸಿಯೇಷನ್ ಅಡ್ಮಿಷಬಲ್ ಇದೆ. ಬಟ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿ ಅಡ್ಮಿಷಬಲ್ ಡಿಪ್ರಿಸಿಯೇಷನ್ ತೋರಿಸಿಲ್ಲ ಅಂತ ಹೇಳಿದ್ದಾರೆ, ಡೆಬಿಟ್ ಸೈಡ್ ಹಾಕಿಲ್ಲ ಅಂತ ಹೇಳಿದ್ದಾರೆ. ಸೊ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಲೌಡ್ ಸೋ ಫಾರ್, ಇನ್ನೂ ಅದನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ನೀವು ಆ ತರದ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅನ್ನ ನೀವು ಲೆಸ್ ಮಾಡಬೇಕು. ಸಿಂಪಲ್ ಆಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೀವು ಲೆಸ್ ಮಾಡಿ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಇನ್ನರ್ ಕಾಲಮ್ ಅಲ್ಲೇ ತಗೊಳ್ತೀನಿ, 60,000 ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಇದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಲೆಸ್ ಮಾಡೋದ್ರಲ್ಲಿ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್ ಅನ್ನ ಲೆಸ್ ಮಾಡಬೇಕು. ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಬರೀ ಡಿಪ್ರಿಸಿಯೇಷನ್ ಮಾತ್ರನೇ ಇರ್ತಕ್ಕಂಥದ್ದು. ಸೊ ಈಗ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ತಗೊಂಡೆ. ಅದಾದ್ಮೇಲೆ ನಾನ್ ಬಿಸ್ನೆಸ್ ಇನ್ಕಮ್ ಅನ್ನ ಲೆಸ್ ಮಾಡಬೇಕು. ನಾನ್ ಬಿಸ್ನೆಸ್ ಇನ್ಕಮ್ ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ ಅಥವಾ ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಎಲ್ಲಿರುತ್ತೆ ಅಂತ ಹೇಳಿದ್ರೆ ಯಾವಾಗ್ಲೂ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡೇ ಇರುತ್ತೆ. ಇದು ಯಾವಾಗ್ಲೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಇರುತ್ತೆ. ಅಂದ್ರೆ ಯಾವ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಅಲ್ಲ ಅದನ್ನ ನಾವು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಯಾವ್ದಿದೆ ಅಂದ್ರೆ ನೋಡಿ, ಗ್ರಾಸ್ ಪ್ರಾಫಿಟ್ ಇದೆ, ಅದು ಬಿಸ್ನೆಸ್ ಇನ್ಕಮ್, ಅದೆಲ್ಲೂ ತಗೊಳ್ಳೋದಿಲ್ಲ, ಇಗ್ನೋರ್ ಮಾಡಿ. LTCG ಕೊಟ್ಟಿದ್ದಾರೆ ನೋಡಿ 60,000. LTCG ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 60,000 ಅಂದ್ರೆ ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್, ಅದು ಇನ್ಕಮ್. ಬಟ್ ನಾನು ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸಿದ್ದೀನಿ. LTCG ಅಥವಾ STCG ಅಂತ ಹೇಳಿದ್ರೆ ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್, ಬಟ್ ನಾನು ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸಿರೋದ್ರಿಂದ ನೀವು ಆ LTCG ನ ನೀವು ಲೆಸ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್. LTCG ನಾನ್ ಬಿಸ್ನೆಸ್ ಇನ್ಕಮ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ LTCG ಕ್ವಶನ್ ಅಲ್ಲಿ 60,000 ಕೊಟ್ಟಿದ್ದಾರೆ. 60,000 LTCG ಇಸ್ ಅ ನಾನ್ ಬಿಸ್ನೆಸ್ ಇನ್ಕಮ್, 60,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟಿ 20,000 ಕೊಟ್ಟಿದ್ದಾರೆ. ನೋಡಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀನಿ, ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್. ಬಟ್ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಸ್ನೆಸ್ ಇನ್ಕಮ್ ಅಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಬಿಟ್ಟಿದ್ದೀನಿ, ಅದು ನಾನ್ ಬಿಸ್ನೆಸ್ ಇನ್ಕಮ್, ಬಿಕಾಸ್ ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂದ ಬರ್ತಕ್ಕಂಥ ಇನ್ಕಮ್. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಸೊ ಆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಏನಿದೆ ಲೆಸ್ ಮಾಡಬೇಕು. ಎಷ್ಟಪ್ಪ ಅಮೌಂಟ್ ಇದೆ ಅಂತ ಹೇಳಿದ್ರೆ 20,000 ಕೊಟ್ಟಿದ್ದಾರೆ. ಸೊ 20,000. ಸೊ ಇನ್ಯಾವ್ದಾರ ಇನ್ಕಮ್ ಇದೆಯಾ ಅಂದ್ರೆ ಕ್ರೆಡಿಟ್ ಸೈಡ್ ಇದ್ರೆ ಇರುತ್ತೆ, ಇನ್ಯಾವುದು ಕೂಡ ಇಲ್ಲ. ಇರೋದು ಮೂರೇ. GP ಬಿಸ್ನೆಸ್ ಇನ್ಕಮ್ ತಗೊಳ್ಳಲ್ಲ. LTCG ಕ್ಯಾಪಿಟಲ್ ಗೈನ್ದು, ಹಾಗಾಗಿ ನಾನು ಬಿಸ್ನೆಸ್ ಅಲ್ಲಿ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟಿ ಬಂದ್ರು ಅದರ್ ಸೋರ್ಸ್ದು, ಬಟ್ ಬಿಸ್ನೆಸ್ ಅಲ್ಲಿ ಕೊಟ್ಟಿದ್ದಾರೆ, ಲೆಸ್ ಮಾಡಬೇಕು. ಇನ್ಯಾವ್ದಾರ ಇನ್ಕಮ್ ಇದೆ ಅಂದ್ರೆ ಕ್ರೆಡಿಟ್ ಸೈಡ್ ಇರುತ್ತೆ, ಇನ್ಯಾವುದು ಕ್ವಶನ್ ಅಲ್ಲಿ ಇಲ್ಲ, ಹಾಗಾಗಿ ಯಾವುದು ಬರೋಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೂಡ ಯಾವುದು ನಾವು ಬಿಟ್ಟಿಲ್ಲ. ಸೊ ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ ಟೋಟಲ್ ಮಾಡಿ. ಸೊ ಇಷ್ಟು ಟೋಟಲ್ ಮಾಡಿದ್ರೆ 60 + 60 120 + 20 140, 1,40,000 ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ 1,40,000 ಬರುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ ಈ 15,04,000 ಅಲ್ಲಿ 1,40,000 ಅನ್ನ ನೀವು ಲೆಸ್ ಮಾಡಿ. ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 13,64,000 ಏನ್ ಬರುತ್ತೆ. ಈ 13,64,000 ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತಾ ಹೋಗ್ತೀವಿ. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್, ದಿಸ್ ಈಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು.
ಸೊ ಇಷ್ಟು ನೀವು ಮಾಡಬೇಕಾದ್ರೆ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನೀವು ಹೀಗೆ ಮಾಡಬೇಕು. ಫಸ್ಟ್ ನೆಟ್ ಪ್ರಾಫಿಟ್ ತಗೊಳ್ಳಿ, ಆಡ್ ಆ ನೆಟ್ ಪ್ರಾಫಿಟ್ಗೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವುದೆಲ್ಲ ಇನ್ಅಡ್ಮಿಷಬಲ್ ಇದೆ ಅದನ್ನ ನೀವು ಆಡ್ ಮಾಡ್ತಾ ಹೋಗಿ. ಸೊ ಅದಾದ್ಮೇಲೆ ಲೆಸ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ, ಯೂಶಲಿ ಡಿಪ್ರಿಸಿಯೇಷನ್ ಕೊಡ್ತಾರೆ, ಅದನ್ನ ಲೆಸ್ ಮಾಡಿ. ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬಿಸ್ನೆಸ್ ಇನ್ಕಮ್ ಬಿಟ್ಟು ಬೇರೆ ಯಾವುದೇ ಇನ್ಕಮ್ ಅನ್ನ ಕೊಟ್ಟಿದ್ರೆ ಅದನ್ನ ಕೂಡ ನೀವು ಡಿಡಕ್ಟ್ ಮಾಡಬೇಕು, ಲೆಸ್ ಮಾಡಿ. ಅವಾಗ ನಿಮಗೆ ಬರ್ತಕ್ಕಂಥದ್ದೇ ಇನ್ಕಮ್ ಫ್ರಮ್ ಬಿಸ್ನೆಸ್. ಬಟ್ ನಮಗೆ ಕ್ವಶನ್ ಅಲ್ಲಿ ಕೇಳೋದು ಏನಪ್ಪಾ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಅಂದ್ರೆ ಟೋಟಲ್ ಇನ್ಕಮ್ ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಇನ್ಕಮ್ ಅನ್ನ ಫಸ್ಟ್ ಮಾಡಬೇಕು, ಅದಾದ್ಮೇಲೆ ನೀವು ಟೋಟಲ್ ಇನ್ಕಮ್ ನೇ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತು ಟೋಟಲ್ ಇನ್ಕಮ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾವೆಲ್ಲ ಹೆಡ್ಸ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ತಗೋಬೇಕಾದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ವಶನ್ಸ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ಯಾವ್ದಾದ್ರು ಇನ್ಕಮ್ ಇದ್ರೆ ನಿಮ್ಮ ಕ್ರೆಡಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರುತ್ತೆ ನೋಡಿ. ಇಲ್ಲಿ ಎಚ್ ಪಿ ಇಂದ ಯಾವುದೇ ಇನ್ಕಮ್ ಇಲ್ಲ. ಸೊ ಅಂದ್ರೆ ಹೌಸ್ ಪ್ರಾಪರ್ಟಿಯಿಂದ ಯಾವುದೇ ಇನ್ಕಮ್ ಅನ್ನ ರಿಸೀವ್ ಮಾಡಿದೀವಿ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಹೇಳಿಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್ ಇದೆಯಾ ಅಂದ್ರೆ ಸೊ ನೋಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ. 13,64,000 ನಮಗೆ ಬಂದಿದೆ. ಇದು ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸೊ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್ ಅನ್ನ ನಾವೇ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ 13,64,000 ತಗೊಂಡಿದ್ವಿ. ಕ್ಯಾಪಿಟಲ್ ಗೈನ್. ನೆಕ್ಸ್ಟ್ ಒನ್ ಬಂದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಇಂದ ಇನ್ಕಮ್ ಇದೆಯಾ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, LTCG ಕೊಟ್ಟಿದ್ದಾರೆ. LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 60,000 ಕೊಟ್ಟಿದ್ದಾರೆ. ದಟ್ ಇಸ್ ಅನ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ನೋಡಿ ಕ್ರೆಡಿಟ್ ಸೈಡ್ ನಿಮ್ಮ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಹೇಳ್ಬಿಟ್ಟು 60,000 ಕೊಟ್ಟಿದ್ದಾರೆ. ಹಾಗಾಗಿ ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್ ಅಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ತಗೋಬೇಕು. ದೆನ್ ಫೋರ್ತ್ ಒನ್ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ ಯಾವ್ದಾದ್ರು ಇದೆಯಾ ಅಂದ್ರೆ ಕ್ವಶನ್ ಅಲ್ಲಿ ಒಂದಿದೆ, ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟಿ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ಇನ್ಕಮ್ ಅನ್ನ ರಿಸೀವ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ದಟ್ ಈಸ್ ಆಲ್ಸೋ ಇನ್ಕಮ್, ಬಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ನೋಡಿ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 20,000 ಕ್ರೆಡಿಟ್ ಸೈಡ್ ಇದೆ. ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಹಾಗಾಗಿ ಅದನ್ನ ತಗೋಬೇಕು. ಸೊ ಇನ್ಯಾವುದು ಇನ್ಕಮ್ ಫ್ರಮ್ ಇನ್ಯಾವುದು ಹೆಡ್ಸ್ ಅಲ್ಲಿ ಇಲ್ಲ. ಸೊ ಈ 4 ಹೆಡ್ಸ್ ಅನ್ನ ಮಾತ್ರ ನೋಡಬೇಕು. ನೀವು ಎಸ್ಪೆಷಲಿ ಇದ್ರಲ್ಲಿ ಮಾಡ್ತಾ ಇದ್ರೆ ಅಸೆಸ್ಮೆಂಟ್ ಆಫ್ ಕಂಪನಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಒಂದು ಇನ್ಕಮ್ ಫ್ರಮ್ HP ಹೌಸ್ ಪ್ರಾಪರ್ಟೀಸ್ ಕೊಟ್ಟಿದ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ಬರೋದಿಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಅದರ್ ಸೋರ್ಸ್ ಕಂಪಲ್ಸರಿ ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಈಗ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 13,64,000 ಪ್ಲಸ್ 60,000 ಪ್ಲಸ್ 20,000 ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 14,44,000 ಸಿಗುತ್ತೆ. ಇದನ್ನ ನೀವೇನ್ ಮಾಡಿ ಏನಂತ ಟ್ರೀಟ್ ಮಾಡ್ತೀರಾ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಯಾವ್ದಾದ್ರು ಡಿಡಕ್ಷನ್ಸ್ ಇದ್ರೆ ನೀವು ಲೆಸ್ ಮಾಡ್ಕೊಂಡೇ ತೋರಿಸ್ಬೇಕು. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಲೆಸ್ ಅಂಡರ್ ಸೆಕ್ಷನ್ 80G. ನೋಡಿ ಇಲ್ಲಿ ಕ್ವಶನ್ ಅಲ್ಲಿ ಒಂದು ಡೊನೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿಗೆ ಡೊನೇಷನ್ಸ್ ಮಾಡಿದ್ದಾರೆ ಅಂತ ಹೇಳಿದಾರಪ್ಪ ಅಂತ ಹೇಳಿದ್ರೆ ನೋಡಿ, ಡೊನೇಷನ್ಸ್ ಆರ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ನ ಪ್ರಕಾರ ಡೊನೇಷನ್ಸ್ ಎಲಿಜಿಬಲ್ ಇರುತ್ತೆ ಡಿಡಕ್ಷನ್ ಮಾಡ್ಕೊಳಕ್ಕೆ. ಈಗ ನಾನು 4,000 ರೂಪಾಯಿ
ಡೊನೇಷನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ನಾನು ಡೊನೇಷನ್ಸ್ ಮಾಡೋದ್ರಿಂದ ಅಂಡರ್ ಸೆಕ್ಷನ್ 80G ನಲ್ಲಿ ಡೊನೇಷನ್ಸ್ ಅನ್ನ ನಾನು ಡಿಡಕ್ಟ್ ಮಾಡಬೇಕಾಗುತ್ತೆ. ಡೊನೇಷನ್ಸ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಡಿಡಕ್ಷನ್ಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂದರೆ ನೋಡಿ, ನೀವು ಸೆಂಟ್ರಲ್ ಅಥವಾ ಸ್ಟೇಟ್ ನ್ಯಾಷನಲ್ಗೆ ನೀವು ಡೊನೇಷನ್ಸ್ ಅನ್ನ ಮಾಡಿದ್ದೀರಾ ಅಂದರೆ 100% ಡಿಡಕ್ಷನ್ಸ್ ಇದೆ ಅಂತ ಅರ್ಥ. ಹಾಗಾಗಿ ನೀವು ಡೊನೇಷನ್ ಮಾಡೋದು 4,000, ನಿಮಗೆ ಎಷ್ಟು ಎಲಿಜಿಬಲ್ ಇದೆ ಅಂದರೆ 100% ನೀವು ಡಿಡಕ್ಷನ್ಸ್ ಅನ್ನ ಮಾಡ್ಬೋದು. ಅಂದರೆ ಎಂಟೈರ್ 4,000 ಅನ್ನ ನೀವು ಡಿಡಕ್ಷನ್ಸ್ ಅನ್ನ ಮಾಡ್ಬೋದು. ಸೊ ಯಾವಾಗ ಅಂದರೆ ನೀವು ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡಿಗೆ ಕೊಡ್ತೀರಾ, ಅಥವಾ ಚೀಫ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡಿಗೆ ಕೊಡ್ತೀರಾ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಡ್ರಾಟ್ ರಿಲೀಫ್ ಫಂಡಿಗೆ ಕೊಡ್ತೀರಾ, ಸ್ಟೇಟ್ ಗೌರ್ಮೆಂಟಿಗೆ ಕೊಡ್ತೀರಾ, ಅಥವಾ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಕೊಡ್ತೀರಾ ಅಂದರೆ 100% ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಇರುತ್ತೆ. ಹಾಗಾಗಿ ಆ ಡಿಡಕ್ಷನ್ 4,000 ಅನ್ನ ನೀವು ಡಿಡಕ್ಟ್ ಮಾಡ್ಕೋಬೇಕು. ಸೊ ಈಗ ಗ್ರಾಸ್ ಟೋಟಲ್ ಇನ್ಕಮ್ 14,44,000 ಅಲ್ಲಿ ಲೆಸ್ 4,000 ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಏನಪ್ಪಾ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್. ದಿಸ್ ಈಸ್ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್. ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟು ಬರುತ್ತಪ್ಪ ಅಂದರೆ 14,40,000 ನಿಮಗೆ ಸಿಗುತ್ತೆ. 14,40,000 ಇದನ್ನು ನೀವು ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಇದೇ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು. ಬಟ್ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಬಿಸ್ನೆಸ್ ಇನ್ಕಮ್ ಅನ್ನ ಮಾಡಿದಾದ್ಮೇಲೆ ನೀವು ಟೋಟಲ್ ಇನ್ಕಮ್ ಅನ್ನ ಮಾಡ್ಕೊಳ್ಳಿ. ಸೊ ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ, ಎಲ್ಲ ಏಟ್ಸ್ ನೀವು ಟೋಟಲ್ ಮಾಡಿದ್ರೆ ಲೆಸ್ ಡಿಡಕ್ಷನ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ, ಇಲ್ಲ ಅಂದ್ರೆ ನಿಮಗೆ ನೆಟ್ ಟೋಟಲ್ ಇನ್ಕಮ್ ಅಥವಾ ಸೊ ನಿಮಗೆ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ನಿಮಗೆ ಸಿಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.